ಸ್ವಾಮಿ, ಹೌದು ಕರ್ತನೆ, ಪೌಲನು ಹೇಳುವಂತೆ ರೀತಿಯಲ್ಲಿ ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎನ್ನುವಾಗ, ಸ್ವಾಮಿ ನೀನು ನನ್ನಲ್ಲಿ ಬಾ, ನನ್ನಲ್ಲಿ ಜೀವಿಸಿ ಎಂಬುದಾಗಿ ನಿನ್ನ ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಿನ್ನ ಹೃದಯದ ಆತನು ಸುರಿಸಿದ ಜ್ಞಾಪಕ, ಆತನು ಸುರಿಸಿದ ರಕ್ತವನ್ನು ಜ್ಞಾಪಕ ಮಾಡು. ಎಂದಿಗೂ ಮರೆಯಬೇಡ. ಈ ಒಂದು ಶ್ರಮೆಗಳ ದಿನಗಳಲ್ಲಿ ಮಾತ್ರವಲ್ಲದೆ ಈ ಒಂದು 40 ದಿವಸ ಉಪವಾಸ ದಿನಗಳಲ್ಲಿ ಆತನ ಶ್ರಮೆಯ ಕುರಿತಾಗಿ, ಆತನ ರಕ್ತದ ಕುರಿತಾಗಿ, ಆತನ ಶಿಲುಬೆಯ ಕುರಿತಾಗಿ ನೀನು ಧ್ಯಾನಿಸದೆ ಪ್ರತಿ ದಿನ ನೀನು ಆತನ ಶಿಲುಬೆಯವನ್ನ, ಆತನ ಶಿಲುಬೆಯ ಮರಣವನ್ನ, ಆತನ ರಕ್ತವನ್ನ ನೀನು ಪ್ರತಿದಿನ ಜ್ಞಾಪಕ ಮಾಡಬೇಕು. ನಾನು ನೀನು ಆತನ ಸನ್ನಿಧಾನದಲ್ಲಿ ಜೀವಿಸುವಂತ ಮಗನು, ನಾನು ನೀನು ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತ ಮಗನು. ಆತನು ನಿನ್ನೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ. ಆತನ ರಕ್ತವು ನಿನ್ನ ಕೂಗಿ ಕರೀತಾ ಇದೆ, ಮಗನೇ ಮಗಳೇ, ನಾನು ನಿನ್ನೊಂದಿಗೆ ಮಾತನಾಡ್ತೇನೆ, ನಾನು ನಿನ್ನೊಂದಿಗೆ ಮಾತನಾಡ್ತೇನೆ, ನಾನು ನಿನ್ನೊಂದಿಗೆ ಮಾತನಾಡಬೇಕೆಂಬುದಾಗಿ ಆತನು ನಿನ್ನಗಾಗಿ ಆತನು ವೇಟ್ ಮಾಡ್ತಿರುವಾಗ ನೀನು ಆತನ ಸನ್ನಿಧಾನದಲ್ಲಿ ಪಾಲ್ಗೊಳ್ತಾ ಇರ್ತೀಯ. ವಾಕ್ಯದ ಮೂಲಕ ಆತನು ನಿನ್ನ ಮಾತನಾಡುತ್ತಿದ್ದಾನೆ. ಆತನು ನಿನ್ನ ಮಾತನಾಡಿ ನಿನ್ನ ಆತನ ಬಲಪಡಿಸಿಬಿಟ್ಟಿದ್ದಾನೆ. ನನ್ನ ಮಗನೊಂದಿಗೆ ಮಾತನಾಡಬೇಕು, ನನ್ನ ಮಗಳೊಂದಿಗೆ ಮಾತನಾಡಬೇಕೆಂಬುದಾಗಿ ಆತನು ದಿನವೆಲ್ಲ ಕಾಯ್ತಾ ಇದ್ದಾನೆ. ಆ ದಿನವೆಲ್ಲ ಆತನು ಕೈ ಚಾಚಿ ಕಾಯುತ್ತಿರುವುದನ್ನು ನಾವು ನೋಡ್ತೇವೆ. ಆತನ ಸನ್ನಿಧಾನದಲ್ಲಿ